ಹಾಯ್. 170 ರೂಪಾಯಿ ಕೊಟ್ಟಿದ್ದೆ ಚೆನ್ನಿ ಈ ವಾಚಿಗೆ. ಅದಕ್ಕ ಈ ವಾಚಿಗೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ ಈಗ. ಬರ್ಬೇಡ, ಅದು 100. ನನ್ನ ಹತ್ರ ಮನೆಯಲ್ಲಿದ್ದು ರೊನಾಲ್ಡೋ ವಾಚು. ಹುಚ್ಚಣ್ಬೇನಾ? ಎಲ್ಲರಿಗೂ ನಮಸ್ಕಾರ. ಚೈನಿ ಕಾಳಪ್ಪ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಹಿಂದೆ ಬಿದಿರಿರೋದು ಕಾಣ್ತಾ ಉಂಟಲ್ಲ, ಹಾಗಾಗಿ ಏನಿರ್ಬೋದು ಇವತ್ತಿನ ವಿಡಿಯೋ ಅಂತ ಗೆಸ್ ಮಾಡಿ ನೋಡೋಣ. ಇವತ್ತಿನ ಒಂದು ವಿಡಿಯೋ ನಮ್ಮ ಕೊಡಗಿನ ಒಂದು ಸೀಸನಲ್ ಫುಡ್ ಅಲ್ಲಿ ಒಂದಾಗಿರುವಂತಹ ಕಣಿಲೆಯ ವಿಡಿಯೋ ಆಗಿರುತ್ತೆ. ಕಣಿಲೆ ಅಂತ ಅಂದ್ರೆ ಬ್ಯಾಂಬೂ ಶೂಟ್ಸ್, ಆಯ್ತಾ? ಅದರಲ್ಲಿ ನಾವು ಪಲ್ಯ ಮತ್ತೆ ಸಾರು ಎಲ್ಲ ಮಾಡ್ತೀವಿ. ಈಗ ಮಳೆಗಾಲದಲ್ಲಿ ಒಂದು ನಾವು ಮಾಡುವಂತಹ ಸೀಸನಲ್ ಫುಡ್. ಹಾಗೆ ಈ ವಿಡಿಯೋದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಈ ಒಂದು ವ್ಲಾಗ್ನ ನಾನು ಬರೆದಿರುವಂತಹ ಒಂದು ಕವನದಿಂದ ಶುರು ಮಾಡಲು ಬಯಸ್ತೇನೆ. ಕವನದ ಶೀರ್ಷಿಕೆ ಶಿಕ್ಷಣ. ಶಿಕ್ಷಣದ ಬೆಳವಣಿಗೆಯು ಪುಟಗಳ ತಿರುಗಿಸುವ ಮೂಲಕ ಆಗಲಾರದು. ಮನಪುಟ ತೆರೆದು ನಡೆನುಡಿಯನ್ನರಿತು ಸುಸಂಸ್ಕೃತನಾಗಿ ಇತರರೊಡನೆ ಬೆರೆತು ಪೂರ್ವಜರ ಹೆಜ್ಜೆಗಳನ್ನು ಮೆಲುಕು ಹಾಕುತ್ತಾ ಸಂಸ್ಕೃತಿಯನ್ನರಿತು ಅದನ್ನು ಅನುಸರಿಸುತ್ತಾ ಬಾಳ್ವೆಯ ಹಾದಿಯಲ್ಲಿ ಇವುಗಳನ್ನಳವಡಿಸುತ್ತಾ ಕೊನೆಗೆ ಸ್ವಲಿಖಿತಗೊಂಡ ನಿನ್ನ ಪುಟಗಳು ಹೇಳುವುವು ನಿನ್ನ ಶಿಕ್ಷಣದ ಬೆಳವಣಿಗೆಯನು. ಧನ್ಯವಾದ. ತೋಟದಲ್ಲಿ ಬೆಳೆದಿರುವಂಥ ಬಿದಿರನ್ನ ಕುಯ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇರೋದು. ಕಣಿಲೆ ಅಂತಂದರೆ ಎಳೆ ಬಿದಿರಿಗೆ ಹೇಳೋದು, ಆಯಿತಾ? ಇಲ್ಲಿ ನೋಡಿ, ಬಿದ್ರಲ್ಲಿ ತುಂಬ ಮುಳ್ಳುಗಳು, ಫುಲ್ ಮುಳ್ಳೇ ಇರೋದಿದು. ಕಾಣ್ತಾ ಉಂಟಾ? ಎಲ್ಲ ಮುಳ್ಳು ಇದು. ಇಲ್ಲಿ ಈಗ ಇಲ್ಲಿಂದ ಇವಾಗ ಹೆಂಗ್ ಬರ್ಲಿ? ಇದೆಲ್ಲ ಮುಳ್ಳುಗಳು ಬೇರೆ. ಅಲ್ಲಿ ಹೇಗಿತ್ತು ಗೊತ್ತಾ? ಇಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಏನು ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ, ಇಲ್ಲ ನಾನು ಇದ್ದೀನಲ್ಲ ಎತ್ತಕ್ಕೆ. ಹಾ, ದೇವ್ರೆ ನೋಡಿ, ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು. ಒಂದ್ ಕೈಲಿ ಇದು ಬೇರೆ, ಇದನ್ನಾದ್ರೂ ಇದನ್ನ ಆಫ್ ಮಾಡ್ಬಿಡೋಣ. ನೋಡಿ, ನಾನು ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ. ಅಯ್ಯೋ ರಾಮ, ನೀನೇ ಕುಯ್ತೀಯಾ? ಈಸಿ ಐತೆ ಕುಯ್ಯಕ್ಕೆ. ಅಮ್ಮ, ಬಂದೆ ಅಲ್ಲಿಂದ ಇಲ್ಲಿಗೆ ಸ್ಯಾಂಡಲ್ ಮರ ಸಾಹಸ ಮಾಡಿ ಬಂದಿದ್ದೀನಿ. ಹಬ್ಬಾ ದೇವ್ರೆ, ನನ್ನ ಶರ್ಟು ಇಷ್ಟ ನಂಗಿದು. ವಿಡಿಯೋ ಆಯ್ತಾ ಅದು? ಇದು ನೋಡಿ, ಬ್ಯಾಂಬೂ ಶೂಟ್ಸ್. ಇದು ಕಣಿಲೆ ಅಂತ ಹೇಳ್ತೀವಿ, ಕಳ್ಳೆ ಅಂತಾನು ಹೇಳ್ತಾರೆ ಒಂದೊಂದ್ ಕಡೆ, ಒಂದೊಂದು. ಇಲ್ಲಿ ನೋಡಿ, ಹೀಗಿರುತ್ತೆ. ಈ ಸಿಪ್ಪೆ ಎಲ್ಲ ಬಿಡಿಸಿ ಹೇಗೆ ಮಾಡೋದು ಅಂತ ಅದಕ್ಕೆ ತೋರಿಸ್ತೀನಿ ಮತ್ತೆ. ಈಗ ನೋಡಿ, ಎಲ್ಲ ದಾರಿ ಬಿಡಿಸ್ಕೊಂಡು ಬಕ್ಕೊಂಡು ಹೋಗ್ತಾ ಇರೋದು. ಈಗ ಇದ್ರಡಿ ನುಗ್ಗೋಗ್ಬೇಕೀಗ. ಬನ್ನಿ ಹೋಗೋಣ. ಅಯ್ಯೋ, ಒಂದಿನ ನಾನು ಇಲ್ಲಿ ಬಂದಿದ್ದೆ. ಅವತ್ತು ಕಳ್ಳೆ ಹಿಂಗ್ ಕುಯ್ತಾ ಇದೀವಿ, ಏನೋ ಸೌಂಡು ಈ ಸೈಡ್ ಅಲ್ಲಿ. ಯಾಕೋ ಹಿಂಗ್ ತಿರುಗಿ ನೋಡ್ತೀನಿ, ಆನೆ ಅಲ್ಲಿ. ಇವಾಗ ಬರಲ್ಲ ತಾನೆ? ಇವಾಗಿಲ್ಲ, ಅವತ್ತು ಸಂಜೆ ಟೈಮ್ ಆಗಿತ್ತು, ಅಂದ್ರೆ ಅವಾಗ ಮಳೆ ಇತ್ತು. ನೋಡ, ಅಲ್ಲೊಂದಿದೆ, ಅದ ಕುಯ್ಕೊಬಿಡೋಣ. ಅಲ್ಲಿ ಅಲ್ಲಿ ಅಲ್ಲೊಂದು, ಅಲ್ಲಿ ಎಲ್ಲಿ ಅಂತ ನೀನ್ ನೋಡೇ ಇಲ್ಲ. ಎಲ್ಲಿ? ಇಲ್ಲಿ ಅಲ್ಲಿ. ಓ, ಇಲ್ಲೇ ಇಲ್ಲೊಂದಿದೆ ಚಿಕ್ಕದು. ಈಗ ಆರೆ ಬರಲ್ಲ ತಾನೆ? ಬರಲ್ಲ, ಅದು ನೀನೇ ಕಡಿಬಹುದು. ಏನಾದ್ರೂ ಇಲ್ಲೇನ ಬಂದ್ರೆ ಹೆಂಗೆ? ಇಲ್ಲಿ ಹತ್ತ ಇಳಿಯಕ್ಕೆ ಫಸ್ಟೇ ಕಷ್ಟ, ಅಲ್ಲಿ ಬಂತಂತ ಹೆಂಗ್ ಓಡ್ಲಿ ನಾನು? ಆನೆ ಬರಲ್ಲ, ಸಿಂಹ ಇರ್ಬೇಕಾದ್ರೆ ಆನೆ ಯಾವತ್ತೂ ಬರೋದಿಲ್ಲ. ನಾನೇ ಅಲ್ಲ ಸಿಂಹಿಣಿ, ಇಲ್ಲಿರುವಾಗ ಆನೆ ಎಲ್ಲಿಂದ ಬರುತ್ತೆ? ಸರಿ, ಇದು ನೀನೇ ಕುಯ್.
ಕಣಿಲೆ ತುಂಬ ಹೀಟ್ ಆಯಿತಾ, ಹಾಗಾಗಿ ಈ ಚಳಿಗಾಲದಲ್ಲಿ ನಮ್ಮ ಬಾಡಿ ಟೆಂಪರೇಚರ್ನ ಸಮತೋಲನದಲ್ಲಿ ಇಡಲಿಕ್ಕೆ ಇದನ್ನು ತಿಂತೀವಿ. ಇಲ್ಲಿ ನೀರು ಹರಿತಾ ಇರೋದು ಕಾಣ್ತಾ ಉಂಟಲ್ಲ, ಇದಕ್ಕೆ ಕೊಲ್ಲಿ ಅಂತ ಹೇಳ್ತೀವಿ, ಜಲ ಇದು. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡದುಂಟು, ಅನ್ನ ಕೊಯ್ತಾ ಇದ್ದಾರೆ. ರಾಕಿವಮ್ಮ ಕೆಳಗಡೆ ಕೊಯ್, ಇನ್ನು ಅಲ್ಲಿ ಉಂಟಲ್ಲ ಬಡ್ಡೆ. ಓಕೆ ಓಕೆ, ಹಾಯ್. ಬಂತಾ? ವಾ, ಓ ಸೂಪರ್ ಆಗಿದೆ, ಟ್ರೋಫಿ ತರ ಉಂಟಲ್ಲ. ಹೋಗೋಣ ಆ ಕಡೆ ಈಗ. ಬನ್ನಿ ಈಗ. ಮೇಕಪ್ ಎಲ್ಲ ಹೋಯ್ತಲ್ಲ. ಯಾರ್ದು? ನಂದು. ಮೇಕಪ್ ಮಾಡ್ಕೊ ಬಂದಿದ್ದ? ಮತ್ತೆ ಸ್ನೋ ಎಲ್ಲ ಹಾಕಿಲ್ವಾ? ಸೆಂಟು ಸ್ನೋ ಎಲ್ಲ ಹೋಯ್ತು. ವಿಡಿಯೋ ಮಾಡೋಷ್ಟಲ್ಲಿ. ರೈಟ್. ಹೆಂಗಿರೋ ನಿನಗೆ ಬಂದಿದ್ದಕ್ಕೆ ಲಾಸ್ ಇಲ್ಲ, ಹೆಂಗ್ ಸಾರಿ ಸಿಕ್ತು. ಇಲ್ಲಿ ನೋಡಿ, ಏನೋ ಉಂಟು. ಮಶ್ರೂಮ್. ಮಶ್ರೂಮ್ ಇದೆಯಾ? ಏನ್ ಮಶ್ರೂಮ್ ಇದು? ಯಾವ ತರದ್ದು ಇದು? ನಾನು ಇದೇ ಫಸ್ಟ್ ಟೈಮ್ ಈ ತರ ನೆಟ್ ತರ ಎಲ್ಲ ಇರೋದು ನೋಡ್ತಾ ಇರೋದು. ನೆಟ್ ಮಶ್ರೂಮ್ ಇದೇನೆ. ನೆಟ್ ಮಶ್ರೂಮ್ ನಿಜ? ಹೆಸರು ಗೊತ್ತಾ? ಇದೇ ನೆಟ್ ಮಶ್ರೂಮ್. ನಮ್ ಕಡೆಲೆಲ್ಲ ತುಂಬಾ ಬೆಳೀತದೆ ಇದು ನೆಟ್ ಮಶ್ರೂಮ್. ಹೌದಾ? ಇದನ್ನ ಆರೋಗ್ಯಕ್ಕೆ ಒಳ್ಳೇದು ತಿಂದ್ರೆ. ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಹೇಳ್ಬಿಟ್ಟು ಮುಖನ ಎಲ್ಲಿ ಈ ಕಡೆ ತೋರಿಸು, ಮುಖ ಈ ಕಡೆ ನೋಡು ಅಂತ. ನಿಜಾನ ಆರೋಗ್ಯಕ್ಕೆ ಒಳ್ಳೇದಾ? ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಆದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನೀನ್ ತಿಂದಿದ್ಯಾ? ನಾನು ತಿಂದಿಲ್ಲ. ಮತ್ ನಮಗೆ ಯಾಕೆ ತಿನ್ನಕ್ ಹೇಳ್ತಿದ್ಯಾ ಆರೋಗ್ಯಕ್ಕೆ ಒಳ್ಳೇದು ಅಂತ? ಅಲ್ಲ, ನೀವು ತಿನ್ನಿ ಅಂತ ಹೇಳಿಲ್ಲ, ಬಟ್ ನಾನು ಹೇಳಿದ್ದು ಅಷ್ಟೇ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ. ಅದೇನಾದ್ರೂ ಪಾಯ್ಸನ್ ಆಗಿರ್ಬೇಕಂತೆ. ಆಮೇಲೆ ನಾನು ನೋಡ್ಬಿಟ್ಟು ಹೇಳ್ತೀನಿ, ಆಯ್ತಾ? ಹುಚ್ಚಣ್ಬೇನಾ ಇರ್ಬೇಕು? ಅದಿದ್ರೆ ಹುಚ್ಚಿಡಿಯುತ್ತಾ? ಈ ಥರ ತುಂಬ ಗುಂಪಲ್ಲಿ ಬಿದಿರು ಇರುವ ಜಾಗನ ಬಿದಿರು ಹಿಂಡ್ಲು ಅಂತ ಹೇಳ್ತೀವಿ. ಆನೆಗಳಿಗೆ ಬಿದಿರು ಅಂದರೆ ಇಷ್ಟ ಆಯಿತಾ, ಹಾಗಾಗಿ ಬಿದಿರು ಹಿಂಡ್ಲಿಗೆಲ್ಲ ಆನೆಗಳು ಬರ್ತಾ ಇರುತ್ತೆ. ನೀನ್ ಎಲ್ಲ ಎಡ್ಗೈಲೇ ಮಾಡದ ಕಡಿಯೋದುನು? ಹೌದು. ಬಲ್ಗೈ ಉಪಯೋಗಿಸೋದೆಲ್ಲ ಎಂತದ್ಕೋ? ಊಟ ಮಾಡಕ್ ಉಪಯೋಗಿಸ್ತೀನಿ. ಊಟ ಅಲ್ಲ, ಬೇರೆ ಕೆಲ್ಸ ಕೇಳಿದ್ ನಾನು. ಇರುವೆ, ತುಂಬಾ ಇರುವೆಗಳು. ಕೈ ಗಾಯ ಆಗಿದೆ ಇಲ್ಲಿ. ಅಯ್ಯೋ, ಇಲ್ಲಿ ಮುಳ್ಳು ಚುಚ್ಚಿರೋದು ಎಲ್ಲ. ನನ್ನ ಕಾಲ್ಗೂ ಚುಚ್ಚಿತು ಸ್ವಲ್ಪ. ತಿನ್ಬೇಕು, ಖುಷಿ ಪಡ್ಬೇಕು ಅಂದ್ರೆ ಮುಳ್ಳು ಚುಚ್ಚಿಸ್ಕೊಳ್ಳೇಬೇಕು, ಆದ್ರೆ ಸಂತೋಷ ಆಗೋದು. ಹೌದು. ಕಳ್ಳೆ ಕುಯ್ಯೋದು ಎಷ್ಟು ಕಷ್ಟ ಗೊತ್ತಾ? ಬಟ್ಟೆ ಹರಿದೋಗುತ್ತೆ, ಮುಳ್ಳು ಚುಚ್ಚುತ್ತೆ, ತುಂಬಾ ಕಷ್ಟ ಕುಯ್ಯಬೇಕು, ಆದ್ರೆ ಅದನ್ನ ತಿಂದ್ರೆ ಅಷ್ಟೇ ಟೇಸ್ಟ್. ಇಲ್ಲೊಂದು ತರ್ಗಣಬೆ ಉಂಟು, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ದಿನ, ಒಂದು ತಿಂಗಳು ಬಿಟ್ಟು ಬಂದರೆ ತುಂಬ ತರ್ಗಣಬೆಗಳು ಸಿಗುತ್ತೆ. ಆಗ ನಿಮಗೆ ತೋರಿಸ್ತೆ ನೋಡಿ ನಾನು, ಕೊಲ್ಲಿ ಅಂತ. ಅದ್ರಲ್ಲಿ ನೋಡಿ ಜಲ ಹರಿತಾ ಇರೋದು ನೋಡಿ, ಎಷ್ಟು ತಿಳಿ ಉಂಟು ಅಂತ ನೀರು. ನೋಡಿ, ಹಿಂಗೆ ಹಳ್ಳಿಲಿದ್ರೆ ಗೆಡ್ಡೆ ಗೆಣಸು ಎಲ್ಲ ತಿನ್ಕೊಂಡೇ ಬದುಕ್ಬಿಡ್ಬೋದು. ಏನು ಭಾರಿ ಕಷ್ಟ ಇದೆ. ಫ್ಯಾನ್ಸಿ ರೆಸ್ಟೋರೆಂಟ್ಸ್, ಪಿಜ್ಜಾ, ಬರ್ಗರ್ ಎಲ್ಲ ಬೇಕಂತಾನೆ ಇಲ್ಲ, ಇದೇ ಅದಕ್ಕಿಂತ ರುಚಿಯಾಗಿರುತ್ತೆ. ಸ್ಯಾಂಡ್ವಿಚ್ ಎಲ್ಲ ಇದ್ರಲ್ಲೇ ಮಾಡೋದು, ನಾವು ಫ್ರೆಶ್ ಆಗಿ ತಿನ್ಬೋದು. ಹೋಟ್ಲಲ್ಲಿ ತಿನ್ನೋದು ವೇಸ್ಟು. ಹೌದು, ಯಾಕಂದ್ರೆ ಅದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇದೇನಿಲ್ಲ. ಇವಾಗ ನೀಟಾಗಿ ತೊಳೆದಿದ್ದೀವಿ, ಇನ್ನು ತಿನ್ನೋಣ. ಇದನ್ನು ಕೆಲವೊಬ್ರು ಬೇಯಿಸ್ಕೊಂಡು ತಿಂತಾರೆ, ನಂಗೆ ಇದು ಹಸಿ ತಿನ್ನೋಕೆ ಇಷ್ಟ. ಸಾಕಲ್ಲ ಇಷ್ಟು ಕಳ್ಳೆ? ಇಷ್ಟು ಸಿಕ್ಕಿದೆ ನಮ್ಗೆ ಇವಾಗ, ಇಷ್ಟು ಕಡೆ ಸಿಕ್ಕೊಂಟು ಕಡಿಮೆ ಆಯ್ತು, ಸಾಕು ಸಾಕು. ಕಳ್ಳೆ ಪಲ್ಯ ರೊಟ್ಟಿ ಮಾಡಿ ತಿನ್ಬೇಕು.
ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಟಚ್ ಮೀ ನಾಟ್, ಮುಟ್ಟಿದ್ರೆ ಮುನಿ ಅಂತ ಹೇಳ್ತೀವಿ. ಇದರಲ್ಲಿ ಚಿಕ್ಕದ್ರಲ್ಲಿ ತುಂಬ ನನಗಿಷ್ಟ ಆಟ ಆಡಲಿಕ್ಕೆ. ಹೀಗೆ ಹೋಗೋದು, ಮುಟ್ಟೋದು, ಎಲ್ಲ ಕ್ಲೋಸ್ ಮಾಡೋದು. ಈ ಥರನೇ ನಾವು ಆಟ ಆಡ್ತಾ ಇದ್ವಿ ಸ್ಕೂಲಲ್ಲಿ ಎಲ್ಲ. ಯಾರು ಜಾಸ್ತಿ ಮಾಡ್ತಾರೆ ಅಂತೆಲ್ಲ ಕಾಂಪಿಟೇಷನ್ ಥರ ನಾವು ಆಟ ಆಡ್ತಾ ಇದ್ದಿದ್ದು ಮುಂಚೆ. ಚೆಂದ ಇರ್ತಾಯಿತ್ತು. ಮತ್ತು ಇದೆಲ್ಲ ಸರಿ ಆಗುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಇವಾಗ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಿಂಹದ ಜೊತೆ ಹೋಗ್ತಾ ಇರೋದು ಚೈನಿ, ಸಿಂಹಿಣಿ ಜೊತೆ ಬರ್ತಾ ಇರೋದು ರಾಖಿ ಮಾಮ. ಕಾಳಿಂಗ ಸರ್ಪನ್ ಜೊತೆ ಹೋಗ್ತಿರೋದು, ಸಿಂಹ ಜೊತೆ ಅಲ್ಲ. ಮೊನ್ನೆ ಹಾವು ಕಚ್ಚಿದ್ದು ನೋಡ್ದ ಸಿಂಹಗೆ ಹೆಂಗ್ ಸಾಧಿತ್ತು ಅಂತ. ಕಾಳಿಂಗ ಸರ್ಪ ಕಚ್ಚಿತ್ತು. ಹೌದಾ? ಕಾಳಿಂಗ ಸರ್ಪನೇ ಸ್ಟ್ರಾಂಗು ಸಿಂಹಗಿಂತ. ನೀನು ಈಗ ತಾನೇ ಸಿಂಹ ಅಂತ ಮತ್ತೆ ಸಡನ್ ಅದಿಂಗ್ ಅಷ್ಟು ಬೇಗ ಚೇಂಜ್. ನೀವು ತಿಮ್ಮಿಣಿ ಅದಲ್ಲ, ಹಂಗಾಗಿ. ಈಗ ಗದ್ದೆಯಿಂದ ವಾಪಸ್ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಬರ್ತಾರೆ, ಬಾ ಬಾ, ಬರ್ತಾರೆ ಅವರು. ಬಾ ನೀನು ಟಾಮಿ, ಬಾ, ಓಡು ಓಡು, ಬಾ 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 ಬಾ, ನಡಿ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬೆ ಗಿಡ. ಇದರ ಮಹತ್ವ ಏನು ಮಮ್ಮಿ? ಇದು ತುಂಬೆ, ಇದು ಔಷಧೀಯ ಸಸ್ಯಗಳಲ್ಲಿ ಇದು ಸಹ ಒಂದು ಪ್ರಮುಖವಾದ ಔಷಧೀಯ ಸಸ್ಯ. ಇದನ್ನು ನಾವು ತುಂಬ ಕಾಯಿಲೆಗಳಿಗೆಲ್ಲ ಉಪಯೋಗಿಸ್ತಾರೆ. ಮುಖ್ಯವಾಗಿ ಏನು ಅಂತಂದರೆ, ಈ ಚಳಿ ಜ್ವರ ಬಂದಾಗ ಈ ತುಂಬಿದು ರಸ ಮತ್ತು ನಿಂಬೆಹಣ್ಣಿನ ರಸನ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಲೈಫ್ ಲಾಂಗ್ ಚಳಿ ಜ್ವರ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಉಪಯೋಗಿಸಿದ್ದೀನಿ. ನನಗೂ ಕೊಟ್ಟಿದ್ದಾರೆ. ಯಪ್ಪ ದೇವ, ಆದರೆ ಹೇಗಿರುತ್ತೆ ಅಂದರೆ ಎದೆ ಉರಿ ಬಂದ್ಬಿಡುತ್ತೆ ಸಡನ್. ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಆಯ್ತಾ. ಅದು ತುಂಬ ಕ್ವಾಂಟಿಟಿ ತಗೋಬಾರ್ದು. ಹೌದು, ಒಳ್ಳೇದು ಅಂತ ಕೊಟ್ಟು ನನಗೆ ಫುಲ್ ಎದೆ ಉರಿನೇ ಬಂದ್ಬಿಟ್ಟಿತ್ತು ಒಂದ್ಸಲ ಚಳಿ ಜ್ವರ ಬಂದಾಗ. ಸೊಪ್ಪಿನ ರಾಣಿ ವಾಚಿಗೆ ಸೊಪ್ಪೆಲ್ಲ ಕುಯ್ಕೊಂಡ್ ಬರ್ತಾ ಇದ್ದಾಳೆ. 175 ರೂಪಾಯಿ ಕೊಟ್ಟಿದ್ದೆ ವಾಚಿಗೆ. 175 ರೂಪಾಯಿ ಕೊಟ್ಟಿದ್ದೆ ಚೆನ್ನಿ ವಾಚಿಗೆ. ಅದಕ್ಕ ಈ ವಾಚಿಗೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಈಗ ಬರ್ಬೇಡ, 175 ರೂಪಾಯಿ ವಾಚ್ ಅಂತ ಇದು. 175 ರೂಪಾಯಿ ಕೊಟ್ಟಿದ್ದೆ ವಾಚು. ತಗೊಂಡು 1 ವರ್ಷ ಆಯ್ತು. ಈಗ ಇದು ಇದಾಗಿರೋದು. ಏನು ಇದು ಒಂದ್ ಸ್ವಲ್ಪ ಅನ್ಸೋಗಿರೋದು. ಒಂದು ವರ್ಷ ಬಂದೈತಲ್ಲ 150 ರೂಪಾಯಿಗೆ. 150 ಹಿಂಗೇನೆ ನಾವು ಇಲ್ಲ. ತೋಟಕ್ಕೆ ಗದ್ದೆಗೆ ಹೋಗುವಾಗೆಲ್ಲ 100 ರೂಪಾಯಿ ವಾಚು, 50 ರೂಪಾಯಿ ವಾಚು ಕಟ್ಕೊಂಡು ಹೋಗೋದು. ಟೈಮ್ ನೋಡಕ್ ಸಾಕಲ್ಲ. ನನ್ನ ಹತ್ರ ಮನೇಲಿದ್ದು ರೊನಾಲ್ಡೋ ವಾಚು 25,600 ರೂಪಾಯಿ. ಅದು ಅದನ್ನ ತೋರಿಸ್ತೀನಿ ಆಮೇಲೆ. ಓಕೆ. ರೋಲೆಕ್ಸ್ ರೊನಾಲ್ಡೋ ಅಂದ್ರೆ ನಾನು ಅದೇ ಅನ್ಕೊಂಡೆ, ಇದು ಯಾವ್ದಪ್ಪ ರೊನಾಲ್ಡೋ ವಾಚು ಅಂತ. ನನ್ನ ಹತ್ರ ಇರೋದು ರೋಲೆಕ್ಸ್ ವಾಚು. ಓಕೆ. ಅದು ಮನೇಲಿದೆ, ಅದನ್ನ ತೋರಿಸ್ತೀನಿ. ಅದಕ್ಕೆ 25,600. ಈಗ ಕಣಿಲೆ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ. ಫಸ್ಟ್ ಈ ಥರ ಕಟ್ ಮಾಡ್ಕೋಬೇಕು. ಇಷ್ಟು ದಪ್ಪ ಇರೋದು ಲಾಸ್ಟ್ ಎಷ್ಟು ಸಿಕ್ಕುತ್ತೆ ನೋಡಿ ನೀವು. ಈಗ ನೋಡಿ 3 ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಇಟ್ಟಿರೋದು. ಈಗ ಇದನ್ನ ಹೀಗೆ ಕುಬುಕ್ಬೇಕು, ನಾವು ಕುಬ್ಕಿ ಇಟ್ಕೋಬೇಕು. ಇದನ್ನ ನಾವು ಪಲ್ಯ ಮಾಡ್ತೀವಿ ಈ ಥರ ಮಾಡೋದನ್ನ.
ಈಗ ವಿಡಿಯೋ ಮಾಡುವಾಗ ಒಂದೊಂದು ವರ್ಡ್ಸು ವಿಚಿತ್ರ ಅನ್ನಿಸ್ತಾ ಇದೆ. ನಾವು ಈ ಥರ ಮಾಡೋದಕ್ಕೆ ಕುಬ್ಕೋದು ಅಂತ ಹೇಳ್ತೀವಿ ಆಯಿತಾ. ನೀವೇನಂತ ಹೇಳ್ತೀರಾ ಕಮೆಂಟ್ ಮಾಡಿ. ಈಗ ನೋಡಿ, ಅದು ಫುಲ್ ಇಡೀ ಇದ್ದದ್ದನ್ನು ಅರ್ಧದಷ್ಟು ಹೀಗೆ ಕುಬ್ಕಿ ಇಟ್ಕೊಂಡಿದ್ದೀವಿ. ಇದು ಪಲ್ಯಕ್ಕೆ ಈ ಥರ ಮಾಡೋದು. ಇನ್ನು ಅರ್ಧ ಇರೋದನ್ನು ಸಾರಿಗೆ ಮಾಡ್ತೀವಿ ನಾವು. ಒಂದರಲ್ಲೇ 2 ಥರ ಮಾಡ್ಬೋದು, ಪಲ್ಯ ಮತ್ತು ಸಾರು. ಸಾರಿಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು. ನೋಡಿ ಇವಾಗ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡಿ ಆಗಿದೆ. ಈ ಕಡೆ ಸಾರಿಗೂ ಈ ಥರ ಚಿಕ್ಕ ಚಿಕ್ಕ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಏನು ಅಂತ ಹೇಳಿದ್ರೆ, ಇದನ್ನು ಡೈರೆಕ್ಟ್ ಇವಾಗಲೇ ನಾವು ಪಲ್ಯ ಅಥವಾ ಸಾರು ಮಾಡಬಾರ್ದು. ಯಾಕಂದರೆ ಇದರಲ್ಲಿ ಒಂದು ಕಹಿ ಅಂಶ ಇರುತ್ತೆ ಆಯಿತಾ. ಸಡನ್ ಈಗಲೇ ಮಾಡಿದರೆ ಇದು ಸಾರೆಲ್ಲ ಕಹಿ ಆಗಿಬಿಡುತ್ತೆ. ಹಾಗಾಗಿ 3 ದಿನ ಇದನ್ನು ನಾವು ನೀರಲ್ಲಿ ನೆನೆ ಹಾಕಬೇಕು. ಈಗ ಇದನ್ನು ನೆನೆ ಹಾಕ್ತಾ ಇದ್ದೀವಿ. ಮತ್ತು ಪ್ರತಿದಿನವೂ ಕೂಡ ನಾವು ಇದರ ನೀರನ್ನ ಚೇಂಜ್ ಮಾಡಬೇಕು. ಮತ್ತು ರೆಫ್ರಿಜರೇಟ್ರಲ್ಲಿ ಇಡಬೇಡಿ ಆಯಿತಾ, ಇದನ್ನು ಹೊರಗೆ ಇಡಿ. ಕಣಿಲೆ ಪಲ್ಯ ಮಾಡಿರೋದು ನೋಡಿ ಹೀಗಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಅಕ್ಕಿ ರೊಟ್ಟಿ ಮಾಡಿ ತಿಂತೀವಿ. ನಮ್ಮ ಕಡೆ ಹೀಗೆ ಬರೀ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡೋದು. ಕಣಿಲೆ ಸಾರಿಗೆ ನಾವು ಕಡಲೆ ಹಾಕಿ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ. ವೈಟ್ ರೈಸ್ಗೆ ಕಣಿಲೆ ಸಾರು ಹಾಕಿರೋದು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.